ಹಾಯ್ ಎವ್ರಿವನ್, ಇವತ್ತು ನಾವು ಬನಾನಾ ಐಸ್ ಕ್ರೀಮನ್ನು ಮನೆಯಲ್ಲೇ ಪ್ರಿಪೇರ್ ಮಾಡೋಣ. ನಮ್ಮ ಅಥರ್ವನ್ಗಂತೂ ಬನಾನಾ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಸೊ ಅವನ ಕಡೆಯಿಂದನೇ ಇದನ್ನು ಮಾಡಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 4-5 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಜವಾರಿ ಬಾಳೆಹಣ್ಣು. ಅದನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದನ್ನು ನಾನು ಜಿಪ್ ಲಾಕಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಓವರ್ನೈಟ್ ಇಟ್ಕೊಳ್ಳೋಣ. ಈಗ ನಾನು ಒಂದು 8-10 ಕ್ಯಾಶ್ಯೂ ನಟ್ಟನ್ನು ತೊಗೋತಾ ಇದ್ದೀನಿ. ಮತ್ತು ಒಂದು 5-6 ಖರ್ಜೂರನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆ ಇಟ್ಕೋಬೇಕು, ಮತ್ತು ಸ್ವಲ್ಪನೇ ಹಾಲು. ಈಗ ನಾವು ಖರ್ಜೂರ, ಗೋಡಂಬಿ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಓವರ್ನೈಟ್ ಇಟ್ಟಿದ್ದನ್ನು ಬಾಳೆಹಣ್ಣನ್ನು ಕೂಡ ಅದರಲ್ಲಿ ಹಾಕಿಬಿಟ್ಟು ಸಣ್ಣಾಗಿ ಮಿಕ್ಸಿಯನ್ನು ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಹಾಲನ್ನು ಹಾಕ್ಕೋಬೇಕು. ಇದು ಜಾಸ್ತಿ ಲಿಕ್ವಿಡ್ ಆಗು ಇರಬಾರ್ದು. ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿಕ್ಕಾಗಿಯೇ ಇದ್ದರೆ ಪರವಾಗಿಲ್ಲ. ನೋಡಿ, ಇದು ಈ ಥರ ಕನ್ಸಿಸ್ಟೆನ್ಸಿ ನಿಮಗೆ ಬರಬೇಕು. ಇದನ್ನು ನಾನು ಗ್ಲಾಸ್ ಬೌಲಲ್ಲಿ ಹಾಕಿಬಿಟ್ಟು ಮತ್ತು ಓವರ್ನೈಟ್ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನೋಡಿ, ನಮ್ಮ ಬನಾನಾ ಐಸ್ ಕ್ರೀಮ್ ರೆಡಿಯಾಗಿದೆ. ಸೊ ರೆಡಿ ಟು ಸರ್ವ್. ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಈಗ ಅಥರ್ವನ್ಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಖರ್ಜೂರ ಬಂದುಬಿಟ್ಟು ನೀವು ಜಾಸ್ತಿ ಕೂಡ ಹಾಕೋಬೋದು. ಇದರಲ್ಲಿ ಪ್ರೋಟೀನ್, ಮ್ಯಾಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಜಾಸ್ತಿನೇ ಇರುತ್ತೆ. ಒಂದು 3-4 ಹಣ್ಣು ದಿನಾಲೂ ಮಕ್ಕಳಿಗೆ ಕೊಡ್ಬೋದು. ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.